ನಮಸ್ಕಾರ. ಸದಾನ್ ಬಾಮ್ನೆ ಯೂಟ್ಯೂಬ್ ವಾಹಿನಿಗೂ ಸ್ವಾಗತ. 2 ದಿವಸದ ಅಧಿವೇಶನ ಮುಕ್ತಾಯ ಆಯಿತು. 3ನೇ ದಿವಸದ ಅಧಿವೇಶನ ಒಳ್ಳೆ ಚರ್ಚೆಗಳು ಕೂಡ ಆಗ್ತಾಯಿವೆ. ಆದರೆ ಉತ್ತರ ಕರ್ನಾಟಕದ ಅನೇಕ ಜ್ವಲಂತ ಸಮಸ್ಯೆಗಳಿಗೆ ಇಂದಿಗೂ ಕೂಡ ಪರಿಹಾರ ಕಂಡುಕೊಳ್ಳುವಲ್ಲಿ ಸರ್ಕಾರ ವಿಫಲ ಆಗಿದೆ. ಕಳೆದ ಅಧಿವೇಶನದಲ್ಲೇ 124 ಪ್ರಶ್ನೆಗಳಿಗೆ ಉತ್ತರನ ಕೊಟ್ಟಿಲ್ಲ ಸರ್ಕಾರ. ವಿರೋಧ ಪಕ್ಷಗಳು ಈ ವಿಷಯವನ್ನು ನಿನ್ನೆ ಸದನದಲ್ಲಿ ಎತ್ತಿದರು. ನಂತರ ಸೋಮವಾರ ಕೂಡ 44 ಪ್ರಶ್ನೆಗಳಿಗೆ ಉತ್ತರನೇ ಇಲ್ಲ. ಅದರಲ್ಲಿ ಉತ್ತರ ಕೊಡುವಂಥ ಸಚಿವರೇ ಇರಲಿಲ್ಲ. ಇನ್ನು ಜನಸಾಮಾನ್ಯರ ಪ್ರಶ್ನೆಗಳಿಗೆ ಇವ್ರು ಹೆಂಗೆ ಉತ್ತರ ಕೊಡ್ತಾರೆ? ಸದನದಲ್ಲಿ ಕೇಳಿದಂಥ ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ ಇಲ್ಲ. ಇನ್ನೊಂದು ಕಡೆಗೆ ಸಿಬ್ಬಂದಿ ಏನು ನೌಕರರಿದ್ದಾರೆ ಅವರು ತಮ್ಮ ವಾಹನವನ್ನು ಬಾಡಿಗೆಗೆ ಕೊಟ್ಟಿದ್ದಾರೆ. ಅದೊಂದು ದೊಡ್ಡ ಹಗರಣ. ಇದು CBI ಎನ್ಕ್ವೈರಿ ಆಗಬೇಕು. ಯಾಕಂದರೆ ತಮ್ಮ ಸರ್ಕಾರಿ ಅಧಿಕಾರಿಗಳೇ ತಮ್ಮ ವಾಹನಗಳನ್ನು ಸುವರ್ಣಸೌಧ 10 ದಿನದ ಅಧಿವೇಶನಕ್ಕೆ ಬಾಡಿಗೆ ಕೊಟ್ಟಿದ್ದಾರೆ. ಅದ್ರ ಚರ್ಚೆ ಆಗಬೇಕು. ಇನ್ನು ಲಕ್ಷಾಂತರ ಹಣ ರಸ್ತೆ ಮೇಲೆ ಸುರಿದಾರೆ. ಬಾಕ್ಸೈಡ್ ರೋಡಲ್ಲಿ ದೊಡ್ಡ ಒಳ್ಳೆಯ ರಸ್ತೆ ಇತ್ತು. ಆ ರಸ್ತೆ ಮೇಲೆ ಇನ್ನೊಂದು ರಸ್ತೆ ಮಾಡಿಬಿಟ್ರು. ನಾವು ಲೈವ್ ತೋರಿಸಿದ್ದು ಇಂಥ ರಸ್ತೆ ಮೇಲೆ ಮತ್ತೆ ಯಾಕೆ ನೀವು ರಸ್ತೆ ಮಾಡ್ತೀರಂತ. ಅಂದ್ರೆ ಅಧಿವೇಶನ ಹೆಸರಿನಲ್ಲಿ ಗುತ್ತಿಗೆದಾರರು ಲಾಭ ಪಡ್ಕೊಂಡ್ರು, ನಂತರ ಹೋಟೆಲ್ ಉದ್ಯಮದವರು ಲಾಭ ಪಡ್ಕೊಂಡ್ರು, ಭ್ರಷ್ಟ ಅಧಿಕಾರಿಗಳು ಲಾಭ ಪಡ್ಕೊಂಡ್ರು, ರಾಜಕಾರಣಿಗಳು ಲಾಭ ಪಡ್ಕೊಂಡ್ರು. ಆದರೆ ಉತ್ತರ ಕರ್ನಾಟಕ ಜನರಿಗೆ ಏನು ಸಿಕ್ತು? ರೈತರಿಗೆ ಏನು ಸಿಕ್ತು? ಸಿಗಲೇ ಇಲ್ಲ. ಚಿಕ್ಕೋಡಿ ಜಿಲ್ಲೆ ರಚನೆ ಆಗ್ಬೇಕಂತೇಳಿ ದೊಡ್ಡ ಹೋರಾಟ ನಡೀತಾ ಇದೆ. ಅಲ್ಲಿ ಯಾರೂ ಒಬ್ಬ ಶಾಸಕನೂ ಇಲ್ಲ. ಮತ್ತು ಸುವರ್ಣಸೌಧ ಒಳಗಡೆ ಮಾತಾಡುವಂಥ ಶಾಸಕರು ಇಂದಿಗೂ ಕೂಡ ಮಾತಾಡಿಲ್ಲ. ಮೊದಲನೇ ದಿವಸ ಮಾತಾಡಬೇಕಾಯ್ತು, 2ನೇ ದಿವಸ ಮಾತಾಡಬೇಕಾಯಿತು. ಅದರ ಹೊರಟು ಏನು ಹೇಳ್ತಾರೆ, ಬುಧವಾರ, ಪ್ರತಿ ಬುಧವಾರ ಅಂದರೆ ಇವತ್ತು ಮತ್ತು ಮುಂದಿನ ಬುಧವಾರ ನಾವು ಅವಕಾಶ ಕೊಡ್ತೇವೆ ಅಂತೇಳಿ. ಆದರೆ ಇದರ ಮಧ್ಯೆ ಕೂಡ ದಕ್ಷಿಣ ಕರ್ನಾಟಕದ ಶಾಸಕರು ಕೂಡ ಭಾಗವಹಿಸಿ ತಮ್ಮ ಲಾಭವನ್ನು ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಕಬ್ಬು ಬೆಳೆಗಾರ ಸಮಸ್ಯೆ ವಿಜಯೇಂದ್ರ ಅವರು ಒಂದು ಹೇಳ್ತಾರೆ, ಇನ್ನೊಬ್ಬರು DK ಶಿವಕುಮಾರ್ ಮೊದಲು ಕೇಂದ್ರ ಸರ್ಕಾರದಲ್ಲಿ ಇರ್ತಕ್ಕಂಥ ಏನು ಗೌರ್ಮೆಂಟ್ ಪಾಲಿಸಿ ಇದೆ ಅದನ್ನು ಚೇಂಜ್ ಮಾಡಿರಿ, FRP ರೇಟ್ ಚೇಂಜ್ ಮಾಡಿರಿ, ಸಕ್ಕರೆ ರೇಟ್ ಮೊದಲು ಹೆಚ್ಚು ಮಾಡ್ಕೊಂಡು ಬನ್ನಿ ಅಂತ ಇವ್ರು ಹೇಳ್ತಾರೆ. ಇದು ವ್ಯರ್ಥವಾದಂಥ ಚರ್ಚೆ ಅಂತ ಹೇಳ್ಬೋದು. ಯಾಕಂದರೆ ಇವ್ರ ಮೇಲೆ ಬೊಟ್ಟವನ್ನು ಮಾಡಿ ತೋರಿಸಿದ್ರು. ಇನ್ನು ವಿಜೇಂದ್ರ ಏನು ಹೇಳ್ತಾರೆ ಅಂತಂದರೆ, ಮೆಕ್ಕೆಜೋಳ ಇಲ್ಲಿ 54 ಲಕ್ಷ ಟನ್ ಮೆಕ್ಕೆಜೋಳ ಇದೆ. ಅದರಲ್ಲಿ ತೊಗರಿಬೇಳೆ ಅದು 6.5 ಲಕ್ಷ ಟನ್ ಇದೆ. ಅದನ್ನು ಖರೀದಿ ಮಾಡುವಂಥ ಒಂದು ವ್ಯವಸ್ಥೆ ಸರ್ಕಾರ ಮಾಡಿಲ್ಲ ಅಂಥೇಳಿ ಒಂದು ಆರೋಪನ ಮಾಡಿದರು. ಇನ್ನು 40,000 ಕೋಟಿ ಸರ್ಕಾರಕ್ಕೆ ರೈತರಿಂದ ಆ ಕಬ್ಬು ಬೆಳೆದಂಥ ರೈತರಿಂದ ಲಾಭ ಆಗ್ತಾಯಿದೆ. ಅದರಲ್ಲಿ ಸ್ವಲ್ಪ ರೈತರಿಗೆ ಸಹಾಯ ಮಾಡಂತ ಕೇಳಿದರು. ನಮ್ಮ ಹಕ್ಕಿಗಾಗಿ ನಾನಾ ಸಂಘಟನೆಗಳು ಮನವಿ ಕೂಡ ಅರ್ಪಣೆ ಮಾಡಿದವು. ಮತ್ತು ಕಿತ್ತೂರಿಗೆ ವೈದ್ಯ ಕಾಲೇಜ್ ಸ್ಥಾಪನೆ ಮಾಡಬೇಕಂತ ಬೇಡಿಕೆ ಕೂಡ ಬಂತು. ಇನ್ನು ಸದನದಲ್ಲಿ ಒಳ್ಳೆ ಚರ್ಚೆಗಳು ನಡೆದವು. ಅದರಲ್ಲಿ ಅನಧಿಕೃತ ಬಡಾವಣೆಗೆ ನಿವೇಶನಕ್ಕೆ ಖಾತಾ ಕೊಡಬೇಕು ಅಂಥೇಳಿ ಅದು ಕೂಡ ಚರ್ಚೆ ಆಯಿತು. ಮತ್ತು ಟಿಪ್ಪು ಜಯಂತಿ ವಿಷಯ ಇಲ್ಲಿ ಪ್ರಸ್ತಾಪ ಆಗಲೇಬಾರ್ದಾಗಿತ್ತು, ಅದು ಕೂಡ ಆಗೋಯಿತು. ಇನ್ನು 14ನೇ ಹಣಕಾಸು ಆಯೋಗದ ಅನುದಾನ ಬಿಡುಗಡೆಗಾಗಿ ಗ್ರಾಮ ಪಂಚಾಯಿತಿ ಸದಸ್ಯರ ಮಹಾ ಒಕ್ಕೂಟು ಸರ್ಕಾರವನ್ನು ಒತ್ತಾಯಿಸಿತು. ಇನ್ನು ಚಂದ್ರ ಹಟ್ಟಿಹೊಳಿ ಅವರೊಂದು ಎಕ್ಸ್ ಪೋಸ್ಟ್ದಲ್ಲಿ ಅದೊಂದು ವಿವಾದವನ್ನು ಸೃಷ್ಟಿ ಮಾಡಿತು. ಯಾಕೆ DK ಶಿವಕುಮಾರ್ ಮುಖ್ಯಮಂತ್ರಿ ಅಂತ ಹೇಳಿದರು. ತಂತ್ರ ಅಂತ ಅವ್ರಿಗೆ ಗೊತ್ತಾಯ್ತು ಎಡವಟ್ಟಾಗೈತೆ ಅಂತೇಳಿ. ಅದನ್ನು ಕಾಂಗ್ರೆಸ್ ಅವ್ರಿಗೆ ತರಾಟೆ ತೆಗೆದುಕೊಂಡ್ರು. ಆವಾಗ ಇವ್ರು ಏನು ಹೇಳ್ತಾರೆ, ಸಿಬ್ಬಂದಿ ನಾವು ಎಕ್ಸ್ ಖಾತೆ ನಾವು ಹ್ಯಾಂಡಲ್ ಮಾಡೋದಿಲ್ಲ, ಬೇರೆಯವರೇ ಹ್ಯಾಂಡಲ್ ಮಾಡ್ತಾರೆ, ನಿದ್ದಿಗಣ್ಣಿನಲ್ಲಿ ಅದನ್ನು ಮಾಡಿದಂತ ಸಮಜಾಯಿಷಿ ನೀಡಿದರು. ಚಂದ್ರ ಹಟ್ಟಿಹೊಳಿ ತಲೆಯಲ್ಲಿ ಏನಿದೆ ಅದನ್ನು ಸಮಜಾಯಿಸಲಿಕ್ಕೆ ಯಾರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗಿಲ್ಲ, ನಮ್ಮ ಸಿಬ್ಬಂದಿ ಎಡವಟ್ಟಿನಿಂದಾಗಿದೆ, ಅದನ್ನು ಮತ್ತೆ ಅಳಿಸಿ ಮತ್ತು ಮಾಜಿ DCM ಶಿವಕುಮಾರ್ ಅಂತ ಪೋಸ್ಟ್ ಮಾಡಿದರು. ಅಂದರೆ ಇವ್ರ ತಲೆಯಲ್ಲಿ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅನ್ನಂತ. ನಂತರ ಉಳಿದ ಕಾಂಗ್ರೆಸ್ಸಿನ ಅನೇಕ ಏನು ಶಾಸಕರು ತರಾಟೆಗೆ ತೆಗೆದುಕೊಂಡ್ರು. ಒಟ್ಟೆ ಈ ಕುರ್ಚಿ ಗದ್ದಲ ಇಲ್ಲಿ ಬೇಡ, ನೀವು ಅಧಿವೇಶನ ಆದ ನಂತರ ನಿಮ್ಮ ತೀಟೆಯನ್ನು ನೀವು ತೀರಿಸ್ಕೊಳ್ಳಿ ಅಂತ ಕಠೋರವಂಥ ಶಬ್ದಗಳಲ್ಲಿ ಮಾತಾಡಿದರು. ಇನ್ನು ಮುಖ್ಯಮಂತ್ರಿಗಳು ಕೂಡ ಅಶೋಕ್ ಅವರಿಗೆ ಬುದ್ಧಿವಾದ ಹೇಳುವಂಥ ಪ್ರಯತ್ನವನ್ನು ಕೂಡ ಮಾಡಿದರು, ವ್ಯರ್ಥಾತು. ಇನ್ನು ಅಶೋಕ್ ಅವರು ಸದನದಲ್ಲಿ ಯಾವ ರೀತಿ ಪ್ರಸ್ತಾಪನೆ ಮಾಡಬೇಕಾಯಿತು, ಯಾವ ರೀತಿ ಮಂಡನೆ ಮಾಡಬೇಕಾಯಿತು, ಯಾವ ವಿಷಯವನ್ನು ತೆಗೆದುಕೊಂಡು ಬರಬೇಕಾಯಿತು ಆ ವಿಷಯನ ತೆಗೆದುಕೊಂಡು ಬಂದಿರಲೇ ಇಲ್ಲ. ಇನ್ನು ಹೊರಗಡೆ ಅನೇಕ ಸಂಘಟನೆಗಳು
ತಮ್ಮ ತಮ್ಮ ಬೇಡಿಕೆಗಾಗಿ ಮನವಿಯನ್ನು ಸಲ್ಲಿಸಿದರು. ಅದರ ಹೊರಟ್ಟಿಯವರು ಹೇಳಿದರು. ನಂತರ ಮುಖ್ಯಮಂತ್ರಿಗಳ ಒತ್ತಾಯ ಏನಿತ್ತಂದರೆ ಸಚಿವರೇ ಅಲ್ಲಿ ಬಂದು ಮನವಿಯನ್ನು ಸ್ವೀಕಾರ ಮಾಡಬೇಕಂತೇಳಿ. ಆದರೆ ಎಷ್ಟು ಸಚಿವರು ಬಂದು ಮನವಿಯನ್ನು ಸ್ವೀಕಾರ ಮಾಡಿದ್ರಿ? ಕಳಿಸಲ ಅನೇಕ ಮನವಿಗಳು, ಅದಕ್ಕೆ ಇನ್ನೂ ಕೂಡ ಉತ್ತರ ಸಿಕ್ಕಿಲ್ಲ. ಚಿಕ್ಕೋಡಿ ಜಿಲ್ಲೆ ಬಗ್ಗೆ ನಾವು ಪ್ರಸ್ತಾಪ ಮಾಡಂತ ಹೇಳಿದ್ದು ಅನೇಕ ಶಾಸಕರಿಗೆ, ಅವರು ಕೂಡ ಪ್ರಸ್ತಾಪನೆ ಮಾಡಲೇ ಇಲ್ಲ. ನೋಡೋಣ ನಾಳೆ ಅಥವಾ ನಾಡದ ಪ್ರಕಾಶ್ ಹುಕ್ಕೇರಿ ಮಾತಾಡ್ತಾರೋ, ಗಣೇಶ್ ಹುಕ್ಕೇರಿ ಮಾತಾಡ್ತಾರೋ, ಅಥವಾ ಲಕ್ಷ್ಮಣ್ ಸವದಿ ಮಾತಾಡ್ತಾರೋ, ಅಥವಾ ನಮ್ಮ ಜೊಲ್ಲೆಬಾಯಿ ಶಶಿಕಲಾ ಜೊಲ್ಲೆ ಅವರು ಮಾತಾಡ್ತಾರೋ ಕಾದು ನೋಡಬೇಕು. ಯಾಕಂದರೆ ಒತ್ತಡ ತಂತ್ರವನ್ನು ಹೆಣಬೇಕು. ಇಲ್ಲೇನಾಗಿದೆ, ಬಾಲಚಂದ್ರ ಜಾರಕಿಹೊಳಿ ಕೂಡ ಅವರು ಮೇಲಿಂದ ಮೇಲೆ ಗೋಕಾಕ್ ಜಿಲ್ಲೆ ಆಗಲೇಬೇಕಂತ ಒತ್ತಡವನ್ನು ಸರ್ಕಾರದ ಮೇಲೆ ತರ್ತಾ ಇದ್ದಾರೆ. ಇದೊಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳ್ಬೋದು. ಅವರು ಕೂಡ ಅಲ್ಲಿ ಸದನದಲ್ಲಿ ಪೂರ್ಣವಾಗಿ ಮಾತಾಡಬೇಕು. ಗೋಕಾಕ್ ಜಿಲ್ಲೆ ಆಗೋದ್ರಿಂದ ಏನೇನು ಲಾಭ ಇದೆ ಅದನ್ನು ಸಮಗ್ರವಾದಂಥ ವರದಿಯನ್ನು ಸಲ್ಲಿಸಬೇಕು. ಒಟ್ಟಾರೆ ಈ 3 ದಿನದ ಏನು ಅಧಿವೇಶನ 2 ದಿವಸ ಮುಗೀತು, 3ನೇ ದಿವಸ ಆಯಿತು. 6 ಕೋಟಿ ಜನರಲ್ ಟ್ಯಾಕ್ಸನ್ನು ಖರ್ಚಾಗಿದೆ. ಇನ್ನು ಡಿವೈಡರ್ಗೆ ಏನು ಶೆಟ್ಟಿ ಕನ್ಸ್ಟ್ರಕ್ಷನ್ ಕಂಪ್ನಿ, ಯಾರೋ ಜೈಶೀಲ್ ಶೆಟ್ಟಿ ಅಂತೇಳಿ ಅವರು ಲೂಟಿಯನ್ನು ಮಾಡಿಬಿಟ್ರು. ಯಾಕಂದ್ರೆ ಎಲ್ಲಿ ಕಲರ್ ಹಚ್ಚಿದ್ದಾರೆ, ಎಲ್ಲಿ ಕಲರ್ ಹಚ್ಚಿಲ್ಲ, ಆದರೂ ಫೋಟೋ ತೆಗೆದುಕೊಂಡು ಕೊಟ್ಬಿಟ್ರು. ಅಂದರೆ ಇಲ್ಲಿ ಸರ್ಕಾರಿ ಅಧಿಕಾರಿಗಳು ಕೂಡ ಶಾಮೀಲಾಗಿಬಿಟ್ರು. ಎಲ್ಲಿ ಡಿವೈಡರ್ ಕಲರ್ ಹಚ್ಚಬಾರದು ಅಲ್ಲಿ ಕಲರ್ ಹಚ್ಚಿಬಿಟ್ರು. ಇಡೀ ನಗರ ತುಂಬೆಲ್ಲ ಪ್ರತಿ ವರ್ಷ ಕಲರ್ ಹಚ್ತಾರೆ ನಾವು. ಲಾಭ ಹೆಚ್ಚು ಜನರಿಗೆ ಆಗಿದೆ, ಆದರೆ ರೈತರಿಗೆ ಲಾಭ ಆಗಿಲ್ಲ. ಉತ್ತರ ಕರ್ನಾಟಕದ ಏನು ಜನರಿಗೆ ಸಮಸ್ಯೆಗಳು, ಜ್ವಲಂತ ಸಮಸ್ಯೆಗಳಿವೆ, ಅದಕ್ಕೂ ಲಾಭ ಆಗಿಲ್ಲ. ನಂತರ ಮಹಂತೇಶ್ ಕೌಟಿಮಠ್ ಹೇಳಿದರು, ನೀರಾವರಿ ಯೋಜನೆಗಳಿಗೆ ಎಷ್ಟು ಹಣ ಬಿಡುಗಡೆ ಆಗಬೇಕಾಗಿತ್ತು ಅಷ್ಟು ಆಗಿಲ್ಲ, ಸ್ವಲ್ಪ ಸ್ವಲ್ಪ ಆದರೂ ಬಿಡುಗಡೆ ಮಾಡಿ. ನಂತರ ಉತ್ತರ ಕರ್ನಾಟಕದಲ್ಲಿ ಅನೇಕ ಹುದ್ದೆಗಳು ಖಾಲಿ ಇವೆ, ಆ ಹುದ್ದೆಗಳನ್ನು ಭರ್ತಿ ಮಾಡಬೇಕಂತೇಳಿ ಇಂದಿಗೂ ಕೂಡ 96 ಶಾಸಕರು, ಕಲ್ಯಾಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ ಶಾಸಕರು 96 ಜನ ಇದ್ದಾರೆ. ಅವರಲ್ಲಿ 2 ಜನ ಮಾತಾಡಿದ್ದಾರೆ. ಕೇಂದ್ರ ಸರ್ಕಾರ ಒಂದು ಆದೇಶವನ್ನು ಹೊರಡಿಸಿದೆ. ಏನಂತಂದರೆ ಯಾರು ಜಿಲ್ಲಾ ಮಾಡ್ಕೋತಾರೆ ಅಥವಾ ತಾಲೂಕು ಮಾಡ್ಕೋತಾರೆ ಅದನ್ನು ಮಾಡ್ಕೊಂಡು ಬಿಡ್ರಿ ಅಂತ, ಡಿಸೆಂಬರ್ 31 ಒಳಗಾಗಿ. ಅದಕ್ಕೆ ನನಗನ್ನಿಸಿದೆ ಚಿಕ್ಕೋಡಿ ಜಿಲ್ಲೆ ಆಗ್ತೈತೆ ಮತ್ತು ಗೋಕಾಕ್ ಜಿಲ್ಲೆ ಆಗ್ತೈತೆ. ಯಾಕಂದರೆ ಕೇಂದ್ರ ಸರ್ಕಾರ ಹೇಳಿದೆ, ನೀವು ಯಾರು ಜಿಲ್ಲೆ ಮಾಡ್ಕೊಂಡಿದ್ದಾನೆ ಡಿಸೆಂಬರ್ 31 ಒಳಗಾಗಿ ನೀವು ಮಾಡ್ಕೊಳ್ಬೇಕಂತ. ಸರ್ಕಾರಕ್ಕೆ ಒಂದು ಬೆಸ್ಟ್ ಚಾನ್ಸ್ ಇದೆ. ಇದೇ ಅಧಿವೇಶನದಲ್ಲಿ ನೀವು ಡಿಕ್ಲೇರ್ ಮಾಡಿದರೆ ಉತ್ತರ ಕರ್ನಾಟಕಕ್ಕೆ ಸ್ವಲ್ಪ ಆದರೂ ನ್ಯಾಯ ಕೊಟ್ಟಂತಾಗ್ತದೆ. ಇಲ್ಲಿ ಬಾಲಚಂದ್ರ ಜಾರಕಿಹೊಳಿ ಮತ್ತು ಶಶಿಕಲಾ ಜೊಲ್ಲೆ ಮತ್ತು ಐಹೊಳೆ ಅವರು ಏನು ಮಾತಾಡಿದರೆ ಅದನ್ನು ಕೇಳಿಸ್ಕೊಳ್ಳೋಣ. ಬೆಳಗಾವದಾಗ ನೀವು ಇಲ್ಲಿ ಅಧಿವೇಶನ ನಡೆಸಿ ಏನ್ ಆಯ್ತು 18 MLA ಕ್ಷೇತ್ರ ಇರ್ತಾರ, ದಯಮಾಡಿ ಗಮನಿಸಿ ಹೇಳದನಿ. ಅಧಿವೇಶನ ಮುಗಿದ್ರೊಳಗೆ ಎಲ್ಲ 18 ಶಾಸಕರು ಕರೀರಿ, ವಿಧಾನ ಪರಿಷತ್ ಕರೆದ ಚರ್ಚೆ ಮಾಡಿ ನೀವು ಇದು ಘೋಷಣೆ ಮಾಡ್ಬೇಕು. ಚಿಕ್ಕೋಡಿ ಜಿಲ್ಲಾ ಅಂತ ಘೋಷಣೆ ಮಾಡ್ಬೇಕು. 18 MLA ಕ್ಷೇತ್ರ. ಈಗ ಧಾರವಾಡ ಈಗ 3 ಜನ ಮಾಡಿದಾರೆ ಸರ್, ಗದಗ ಮತ್ತ ಹಾವೇರಿ ಮತ್ತ ಧಾರವಾಡ. ಮತ್ತ ನಮ್ ಬೆಳಗಾವಿ ಜಿಲ್ಲಾ ಮಾಡಕ್ಕೆ ಯಾಕೆ ಇವ್ರಿಗೆ ಹಿಂದೆ ಆರ್ಥಿಕ ಏನ್ ಸಲಬೇಕು ಮತ್ತ ಪ್ರಾದೇಶಿಕ ಆಯುಕ್ತರ ವರದಿ ಬೇಕತ್ತ. ಮತ್ತೆ ಈಗ ಹಿಂದೆ ಜೆ.ಎಚ್. ಪಟೇಲ್ ಸಾಹೇಬ್ರು ಹೆಂಗ್ ಘೋಷಣೆ ಮಾಡಿದ್ರು ಅದನ್ನ. ಇಲ್ಲಿ ತಕ 25 ವರ್ಷ 30 ವರ್ಷ ಆದ್ರೂ ಇನ್ನೂ ತಕ ಜಿಲ್ಲೆ ಘೋಷಣೆ ಆಗ್ತಾ ಇಲ್ಲ. ಬರೀ ಹಾರಿಕೆ ಉತ್ತರ ಕೊಟ್ರೆ ಹೆಂಗ್ ಸರ ಈ ಘೋಷಣೆ ಮಾಡ್ಬೇಕೀಗ. ಹೀಗೆ 30 ವರ್ಷ ಹೋರಾಟ ಮಾಡಿ ಒಬ್ರು ರೈತರು ಈಗ ನಮ್ಮ ನಾಯಕರು ಸತ್ತು ಹೋದ್ರೆ ಈಗ. ಅಧ್ಯಕ್ಷರೇ, ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯನ್ನು ಚಿಕ್ಕೋಡಿ ಜಿಲ್ಲಾ ಕೇಂದ್ರವನ್ನಾಗಿ ಘೋಷಣೆ ಮಾಡುವಂತೆ ಬಹಳ ದಿನಗಳಿಂದ ನೆನೆಗುದಿಗೆ ಬಿದ್ದಿರುವ ಚಿಕ್ಕೋಡಿ ಜಿಲ್ಲಾ ಕೇಂದ್ರವನ್ನಾಗಿ ಘೋಷಣೆ ಮಾಡಲು ಇರುವ ತೊಂದರೆಗಳೇನು ನಿವಾರಣೆ ಮಾಡಿ ಘೋಷಣೆ ಮಾಡುವಂತೆ ಮಾನ್ಯ ಮುಖ್ಯಮಂತ್ರಿಗಳ ಗಮನವನ್ನು ಸೆಳೆಯ ಬಯಸುತ್ತೇನೆ ಸರ್. ಮಾನ್ಯ ಸಭಾಧ್ಯಕ್ಷರೇ, ಸರ್ಕಾರದ ಪರವಾಗಿ ಮಾನ್ಯರಿಗೆ ಸದಸ್ಯರಿಗೆ ಉತ್ತರ ಕೊಟ್ಟಿದ್ದೇವೆ. ಅದ್ರ ಮೇಲೆ ಮುಂದೇನಾದರೂ ಅವರ ಅಭಿಪ್ರಾಯ ಸಲಹೆ ಇದ್ರೆ ಹೇಳ್ಬೋದು. ಸನ್ಮಾನ್ಯ ಸಭಾಧ್ಯಕ್ಷರೇ, ಮಾತಾಡ್ಲಿ ಪಾಪ. ಉತ್ತರವನ್ನ ಕೊಟ್ಟದಾರ, ಹಾರಿಕೆ ಉತ್ತರ ಕೊಟ್ಟರ ಸರ್. ಕೊಡ್ಲಿಲ್ಲ ಅಂದ್ರೆ ಬೆಳಗಾವಿ ಜಿಲ್ಲೆಯನ್ನು ವಿಭಜಿಸಿ ಚಿಕ್ಕೋಡಿ ತಾಲೂಕನ್ನು ನೂತನ ಜಿಲ್ಲಾ ಕೇಂದ್ರವನ್ನಾಗಿ ಸೃಜಿಸುವ ಸಂಬಂಧ ಕೋರಿಕೆಗಳು ಸ್ವೀಕೃತವಾಗಿರುತ್ತವೆ. ಸದರಿ ಕೋರಿಕೆಗಳನ್ನು ಪರಿಗಣಿಸಲು ಸೂಕ್ತವಾಗಿದ್ದಲ್ಲಿ ಸರ್ಕಾರಕ್ಕೆ ವಿವರವಾದ ಪ್ರಸ್ತಾವನೆ ಸಲ್ಲಿಸುವಂತೆ ಪ್ರಾದೇಶಿಕ ಆಯುಕ್ತರು ಬೆಳಗಾವಿ ವಿಭಾಗ ಇವರಿಗೆ ನಿರ್ದೇಶಿಸಲಾಗಿದ್ದು ವರದಿ ನಿರೀಕ್ಷಿಸಲಾಗುತ್ತಿದೆ. ನೂತನ ಜಿಲ್ಲೆಗಳನ್ನು ಸೃಜಿಸುವ ವಿಷಯವು ಸರ್ಕಾರದ ಸಾಮಾನ್ಯ ನೀತಿಗೆ ಸಂಬಂಧಿಸಿದ್ದಾಗಿದೆ. ನೂತನ ಜಿಲ್ಲೆಯನ್ನಾಗಿ ರಚಿಸಬೇಕಾದರೆ ಭೌಗೋಳಿಕ ಮತ್ತು ಆಡಳಿತಾತ್ಮಕ ಅಗತ್ಯತೆಗಳ ಜೊತೆಗೆ ರಾಜ್ಯದ ಆರ್ಥಿಕ ಪರಿಸ್ಥಿತಿಯನ್ನು ಪರಿಗಣಿಸಿ
ಸಂಪನ್ಮೂಲಗಳ ಕ್ರೋಢೀಕರಣ ಮತ್ತು ಹಣಕಾಸಿನ ಇತಿಮಿತಿಯನ್ನು ಒಳಗೊಂಡಿರುತ್ತದೆ. ಆರ್ಥಿಕ ಇಲಾಖೆಯು ಯಾವುದೇ ಹೊಸ ಜಿಲ್ಲೆ, ತಾಲೂಕು, ಹೋಬಳಿ ರಚನೆಗೆ ಸಹಮತಿಯನ್ನು ನೀಡುತ್ತಿರುವುದಿಲ್ಲವಾದ್ದರಿಂದ ಸರ್ಕಾರವು ಪ್ರಸ್ತುತ ಹೊಸ ಜಿಲ್ಲೆಗಳ ರಚನೆಗೆ ಯಾವುದೇ ತಾಂತ್ರಿಕ ನಿರ್ಣಯ ಕೈಗೊಂಡಿರುವುದಿಲ್ಲ ಅಂತ ಹೇಳಿ ಈಗ ಹಾರಿಕೆ ಉತ್ತರ ಕೊಟ್ಟರೆ ಹೆಂಗ್ ಸರ? 18 MLA ಕ್ಷೇತ್ರ ಸರ್, ಇದು ದೊಡ್ಡ ಜಿಲ್ಲಾ. ಈಗ ಹಿಂದೆ 20 ವರ್ಷ ಹಿಂದನ ದಿವಂಗತ ಜೆ.ಎಚ್. ಪಾಟೀಲ್ ಸಾಹೇಬ್ರು ಮುಖ್ಯಮಂತ್ರಿ ಇದ್ದಾಗ ಘೋಷಣೆ ಮಾಡಿದಂತ ಜಿಲ್ಲೆ ಚಿಕ್ಕೋಡಿ. ಇಲ್ಲಿ ತಕ 25 ವರ್ಷ 30 ವರ್ಷ ಆದ್ರೂ ಇನ್ನೂ ತಕ ಜಿಲ್ಲೆ ಘೋಷಣೆ ಆಗ್ತಾ ಇಲ್ಲ. ಈಗಾಗಲೇ ಚಿಕ್ಕೋಡಿಯಲ್ಲಿ, ಅತ್ತನೆಯಲ್ಲಿ, ಗೋಕಾಕದಲ್ಲಿ ಹೋರಾಟ ಮಾಡ್ತಾರೆ ಸರ್ ರೈತರು. ಉತ್ತರ ಕೊಡ್ತಾರೆ. ಹೀಗೆ 30 ವರ್ಷ ಹೋರಾಟ ಮಾಡಿ ಒಬ್ರು ರೈತರು, ಈಗ ನಮ್ಮ ನಾಯಕರು ಸತ್ತು ಹೋದ್ರೆ ಈಗ ಬರೀ ಹಾರಿಕೆ ಉತ್ತರ ಕೊಟ್ರೆ ಹೆಂಗ್ ಸರ? ಈಗ ಘೋಷಣೆ ಮಾಡ್ಬೇಕೀಗ ಚಿಕ್ಕೋಡಿ ಜಿಲ್ಲಾ ಅಂತ ಘೋಷಣೆ ಮಾಡ್ಬೇಕು. 18 MLA ಕ್ಷೇತ್ರ. ಈಗ ಧಾರವಾಡ ಈಗ 3 ಜನ ಮಾಡಿದ್ದಾರೆ ಸರ್, ಗದಗ ಮತ್ತ ಹಾವೇರಿ ಮತ್ತ ಧಾರವಾಡ. ಮತ್ತ ನಮ್ಮ ಬೆಳಗಾವಿ ಜಿಲ್ಲಾ ಮಾಡಕ್ಕೆ ಯಾಕೆ ಇವ್ರಿಗೆ ಹಿಂದೇಟಾಕ್ತಾರೆ ಸರ್ಕಾರದವ್ರು? ಆರ್ಥಿಕ ಏನ್ ಸಲಹಬೇಕು ಮತ್ತ ಪ್ರಾದೇಶಿಕ ಆಯುಕ್ತರ ವರದಿ ಬೇಕತ್ತ. ಮತ್ತೆ ಈಗ ಹಿಂದೆ ಜೆ.ಎಚ್. ಪಾಟೀಲ್ ಸಾಹೇಬ್ರು ಹೆಂಗ್ ಘೋಷಣೆ ಮಾಡಿದ್ರು ಇದನ್ನ? ಸರ್, ಈಗ ನಾನು ಕೂಡ ಅಧಿವೇಶನದಲ್ಲಿ ಇದ್ರ ಬಗ್ಗೆ ಪ್ರತಿ ಬಾರಿನೂ ಕೂಡ ಧ್ವನಿಯನ್ನ ಎತ್ತಿದ್ದೀನಿ. ಯಾಕಂದ್ರೆ ಬೆಳಗಾವಿ ದೊಡ್ಡ ಜಿಲ್ಲೆ ಇರೋದ್ರಿಂದ ಈಗಾಗಲೇ ಶೈಕ್ಷಣಿಕ ಜಿಲ್ಲೆ ಅಂತ ಹೇಳಿ ನಮ್ಮ ಚಿಕ್ಕೋಡಿ ನಾವು ನೋಡ್ತಾ ಇದ್ದೀವಿ. ಎಲ್ಲ ಆಫೀಸ್ಗಳು ಕೂಡ ನಮ್ಮಲ್ಲಿ ಈಗ ಇದಾವೆ. ಸರ್ಕಾರಕ್ಕೆ ಯಾವುದೇ ಕೂಡ ಅಂಥ ಹೊರೆ ಬೀಳೋದಿಲ್ಲ ಸರ್. ಅಲ್ಲಿಂದ ಆ ಚಿಕ್ಕೋಡಿ ತಾಲೂಕಿನ ಕೊನೆ ಹಳ್ಳಿಯಿಂದ ಬೆಳಗಾವಿಗೆ ಒಬ್ಬ ರೈತ ಬರಬೇಕು, ಒಬ್ಬ ಕೆಲಸಕ್ಕೆ ಯಾರಾದ್ರೂ ಬರಬೇಕು ಅಂದ್ರೆ ಪೂರ್ತಿ ಒಂದು ದಿನ ಒಂದು ವೇಸ್ಟ್ ಆಗ್ತದೆ ಅಧ್ಯಕ್ಷ. ಅದ್ರ ಜೊತೆಗೆ ಅವನಿಗೆ ಆರ್ಥಿಕ ಹೊರೆ ಕೂಡ. ಆ ವ್ಯಕ್ತಿ ಬಂದಾಗ ಒಂದೇ ಬಾರಿ ಕೆಲಸ ಆಗೋದಿಲ್ಲ ಆಫೀಸಲ್ಲಿ. ಹಾಗಾಗಿ ಮೇಲಿನ ಮೇಲೆ ಅವ್ನು ಬರಬೇಕು, ಅವ್ನು ಬಂದಾಗ ಊಟ ವ್ಯವಸ್ಥೆ ಅದು ಕೂಡ ನೋಡ್ಕೋಬೇಕು. ಹೀಗಾಗಿ ಅಲ್ಲಿ ಬಹಳ ತೊಂದರೆ ಆಗ್ತದೆ ಅಧ್ಯಕ್ಷರೇ. ಪ್ರತಿ ವರ್ಷನೂ ಕೂಡ ಪ್ರತಿ ಅಧಿವೇಶನದಲ್ಲೂ ಕೂಡ ನಾನು ಧ್ವನಿಯನ್ನ ಎತ್ತಿದ್ದೀನಿ. ಈ ಬಾರಿ ದಯವಿಟ್ಟು ಸರ್ಕಾರಕ್ಕೆ ನಾವು ಒತ್ತಾಯವನ್ನ ಮಾಡ್ತೇವೆ, ಚಿಕ್ಕೋಡಿ ಜಿಲ್ಲೆ ಆಗ್ಲೇಬೇಕು, ಗೋಕಾಕ್ ಕೂಡ ಜಿಲ್ಲೆ ಆಗ್ಬೇಕು. ಅಂದ್ರೇನೆ ನಮ್ಮ ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗುವಂತ ನಿಟ್ಟಿನಲ್ಲಿ ಪ್ರಯಾಸ ಆಗ್ತದೆ ಅಧ್ಯಕ್ಷೆ. ಹಾಗಾಗಿ ತಮ್ಮ ಮೂಲಕ ನಾನು ಸಚಿವರಲ್ಲಿ ಮತ್ತು ಮುಖ್ಯಮಂತ್ರಿಗಳಲ್ಲಿ ಮತ್ತೊಮ್ಮೆ ವಿನಂತಿ ಮಾಡ್ಕೋತಾ ಇದ್ದೇನೆ, ಇದನ್ನ ಚಿಕ್ಕೋಡಿ ಜಿಲ್ಲೆ ಅಂತ ತಾವು ಘೋಷಣೆ ಮಾಡಬೇಕು ಅಂತ ಹೇಳಿ ವಿನಂತಿಯನ್ನ ತಮ್ಮ ಮೂಲಕ ಮಾಡ್ತಾ ಇದ್ದೇನೆ. ಅಧ್ಯಕ್ಷೆ, ಇದು ವಿರೋಧ ಪಕ್ಷದವರಾಗಲಿ ಅಥವಾ ಆಡಳಿತ ಪಕ್ಷದವರಲ್ಲಿ ಪ್ರಶ್ನೆ ಅಲ್ಲ ಸರ್. ಎಲ್ಲರೂ ಒಟ್ಟಿಗೆ ಕೂಡ ಈ ಜಿಲ್ಲೆ ಚಿಕ್ಕೋಡಿ ಜಿಲ್ಲೆ ಆಗಬೇಕಂತೇಳಿ ಬಹಳ ದಿವಸದಿಂದ ಬೇಡಿಕೆ ಇದೆ. ಮುಖ್ಯಮಂತ್ರಿಗಳು ಎಲ್ಲ ಚರ್ಚೆ ಕರೆದಿದ್ರು. ಇದು ಮತ್ತೊಮ್ಮೆ ಚರ್ಚೆ ಕರೆದು ಒಂದು ಸೀರಿಯಸ್ ಆಗಿ ಒಂದು ವಿಶೇಷ ಸಭೆ ಕರೆದು ಒಂದು ನಿರ್ಣಯ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ ಸರ್. ಈಗಾಗಲೇ ಮಾನ್ಯ ಕಂದಾಯ ಸಚಿವ ವಿನಂತಿ, ನಿನ್ನೆ ಮಾನ್ಯ ಮುಖ್ಯಮಂತ್ರಿಯವ್ರ ಜೊತೆ ಇಡೀ ಗೋಕಾಕ್ ತಾಲೂಕು ಜಿಲ್ಲೆ ಆಗೋಕ್ಕೆಲ್ಲ ಮಠಾಧೀಶರು, ನಾವು ಜಿಲ್ಲಾ ಉಸ್ತುವಾರಿ ಮಂತ್ರಿ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಅವ್ರ ಅಪಾಯಿಂಟ್ಮೆಂಟ್ ತಗೊಂಡು ನಾವು ವಿನಂತಿ ಮಾಡ್ಕೊಂಡಿವಿ. ಮಾನ್ಯ ಮುಖ್ಯಮಂತ್ರಿ ಅವ್ರು ಏನು ಹೇಳಿದ್ರೆ, ವಿಧಾನಸಭಾ ಅಂದ್ರೆ 18 ಕ್ಷೇತ್ರ ಇದೆ, ಅವ್ರನ್ನೂ ಎಲ್ಲ ಕರಿತೀವಿ. ಇಬ್ಬರು ವಿಧಾನ ಪರಿಷತ್ ಸದಸ್ಯರು 3 ಜನ ಆದರು, ಕರೆಸಿ ಚರ್ಚೆ ಮಾಡಿ ಆದಷ್ಟು ಬೇಗನೆ ನಿರ್ಣಯ ತಗೊಂಡು ನಮ್ಮ ವಿನಂತಿ ಸನ್ಮಾನ್ಯ ಸಭಾ ತಮ್ಮ ಮುಖಾಂತರ ಈಗಾಗಲೇ ಆಯೋಗಗಳು ರಿಕಮೆಂಡ್ ಮಾಡಿದ್ದು ಗೋಕಾಕ್ ಚಿಕ್ಕೋಡಿ ಜಿಲ್ಲೆ ಆಗ್ಬೇಕಂತ ರಿಕಮೆಂಡ್ ಮಾಡಿದಾರು. ತಾವು ಆಡಳಿತ ದೃಷ್ಟಿಯಿಂದ ದಯಮಾಡಿ ಅಂದ್ರೆ ಈ ಸದನ ಮುಗಿಯೊಳಗ ತಾವೆಲ್ಲ ಶಾಸಕರನ್ನು ಮತ್ತೆಲ್ಲ ವಿಧಾನ ಪರಿಷತ್ ಎಲ್ಲಾನು ಸದಸ್ಯರನ್ನು ಕರೆದು ತಾವೊಂದು ಸಭೆ ಮಾಡಿ ನಿರ್ಣಯ ಮಾಡಿದ್ರೆ ಬಹಳ ದಿನ 40 ವರ್ಷದ ಹೋರಾಟ ಇದೆ. ಅದಕ್ಕೆ ದಯಮಾಡಿ ಗೋಕಾಕ್ ಮತ್ತು ಚಿಕ್ಕೋಡಿ 2 ಜಿಲ್ಲೆ ಮಾಡ್ಬೇಕಂತ ನಾವು ಒತ್ತಾಯ ಮಾಡ್ತೀವಿ. ಸಭಾಧ್ಯಕ್ಷರೇ, ಈಗ ಬೆಳಗಾವದಾಗ ನೀವು ಇಲ್ಲಿ ಅಧಿವೇಶನ ನಡೆಸಿ ಏನ್ ಆಯ್ತು 18 MLA ಕ್ಷೇತ್ರ ಸರ, ದಯಮಾಡಿ ಗಮನಿಸಿ ಹೇಳಿದೀನಿ. ಅಧಿವೇಶನ ಮುಗಿದ್ರೊಳಗೆ ಎಲ್ಲ 18 ಶಾಸಕರು ಕರೀರಿ, ವಿಧಾನ ಪರಿಷತ್ ಸರದ ಚರ್ಚೆ ಮಾಡಿ ನೀವು ಇದು ಘೋಷಣೆ ಮಾಡ್ಬೇಕು. ಅಂದ್ರೆ ಇದು ಉತ್ತರ ಕರ್ನಾಟಕ ನೀವು ಇಲ್ಲಿ ಅಧಿವೇಶನ ನಡೆಸಿದ್ದಕ್ಕೆ ಸಾರ್ಥಕ ಆಗತ್ತೆ. ನಮ್ಮ ಜಿಲ್ಲಾನ ನೀವು ಮಾಡ್ಲಿಲ್ಲ ಅಂದ್ರೆ ಮತ್ತೆ ಅಧಿವೇಶನ ಎದಕ್ಕೆ ಇರ್ತದೆ? ಅದಕ್ಕೆ ನಾವು ಹೋರಾಟ ಮಾಡ್ಬೇಕಾಗತ್ತೆ ಸರ್. ಮತ್ತೆ ಹೌದು, ನಾನು ಅದೇ ಹೇಳಲಿಕ್ಕೆ ಹೊರಟಿದ್ದೆ. ಈಗ ಐಹೊಳೆಯವರು ಸಡನ್ ಆಗಿ ದುರ್ಯೋಧನ ಆಗ್ಬಿಟ್ಟಿದ್ದಾರೆ. ಹಿಂದೆ ನಿಮ್ ಸರ್ಕಾರ ಇದ್ದಾಗ ಪಾಂಡವರ ಪಾಲಿನ ದುರ್ಯೋಧನ ಈ ತರ ಮಾತಾಡಿದ್ದು ಇವತ್ತೇ ನೋಡಿದ್ ನಾನು ಅವ್ರ ಕ್ಷೇತ್ರಕ್ಕೂ ಹೋಗಿದ್ದೀನಿ, ಅವ್ರ ಜೊತೆ ಅಡ್ಡಾಡಿದ್ದೀನಿ. ಆದ್ರೆ ಇವತ್ತೇನು ರುದ್ರಾವತಾರ ತಾಳ್ಬಿಟ್ಟಿದ್ದಾರೆ. 4 ವರ್ಷ ನಿಮ್ ಸರ್ಕಾರ ಇದ್ದಾಗ ಎಲ್ಲೋಗಿತ್ತು ಈ ರುದ್ರಾವತಾರ? ಆವಾಗ ಯಾಕೆ ಆಗ್ಲಿಲ್ಲ ಅಂತ. ಆದ್ರೆ ವಿಷಯ ಇರ್ಲಿ, ಅದು ಪಕ್ಕಕ್ಕೆ. ನೀವು ಹೇಳಿದ್ರಿ ಜೆ.ಎಚ್. ಪಟೇಲ್ರು ಮಾಡಿದ್ರು ಅಂತ. ಕಾರ್ಯರೂಪಕ್ಕೆ ಬಂದಿದ್ಯಾ ಸರ್? ಕಾರ್ಯರೂಪಕ್ಕೆ ಬಂದಿದ್ಯಾ? ಯಾಕೆ ಅನ್ನೋದು ಮಾಡ್ರಿ, ಈಗ ಕಾರ್ಯರೂಪಕ್ಕೆ ಮಾಡೋಣ. ಯಾಕೆ ಅನ್ನೋದು ನಿಮ್ಗೂ ಗೊತ್ತು, ನಮಗೂ ಗೊತ್ತು, ಎಲ್ಲರಿಗೂ ಗೊತ್ತಿದೆ. ವಿಷಯ ಅಷ್ಟು ಸರಳ ಇಲ್ಲ ಅಧ್ಯಕ್ಷರೇ. ಇವತ್ತು ತಿಳಿ ಆಗಿದೆ ಸ್ವಲ್ಪ.
ಆವತ್ತಿಗೆ ಹೋಲಿಕೆ ಮಾಡಿದರೆ ಇವತ್ತು ಸುಧಾರಣೆ ಆಗಿದೆ, ಅಂತ ಪರಿಸ್ಥಿತಿ ಇಲ್ಲ. ಘೋಷಣೆ ಮಾಡಿ ಅನುಷ್ಠಾನದಿಂದ ವಾಪಸ್ ಒಂದು ಸರ್ಕಾರ ತೀರ್ಮಾನ ವಾಪಸ್ ತಗೊಂಡಿದೆ ಅಂತ ಹೇಳಿದ್ರೆ ಏನೆಲ್ಲ ಕಾರಣ ನಿಮ್ಗೂ ಗೊತ್ತು, ನಮಗೂ ಗೊತ್ತಿದೆ. ಕೆಲವೆಲ್ಲ ಸೂಕ್ಷ್ಮ ವಿಚಾರಗಳಿದಾವೆ, ಆದರೆ ಅದನ್ನೆಲ್ಲ ಬಿಟ್ಬಿಡಿ. ಈಗ ಇದು ಆಗುವಂತ ಅವಶ್ಯಕತೆ ಇದೆ ಸ್ಪಷ್ಟವಾಗಿ. ಇದರಲ್ಲಿ ಮತ್ತೊಂದು ಅವಶ್ಯಕತೆ ಇಲ್ಲ, ವಿಚಾರ ಮಾಡೋಣ ನೋಡೋಣ ಆ ಥರ ಏನು ಅಭಿಪ್ರಾಯ ಇಲ್ಲ. ಇವತ್ತೋ ನಾಳೆನೋ ಇದೊಂದು ಆಗಲೇಬೇಕು. ಇಲ್ಲೇ ನೋಡಿದಾಗೆ ಬಹುತೇಕ ಶಾಸಕರದ್ದು ಇದು ಬೇರೆ ಬೇರೆ ಆಗಬೇಕು. ಇದು ಒಂದು ಇಷ್ಟು ದೊಡ್ಡ ಜಿಲ್ಲೆ ಆಡಳಿತ ದೃಷ್ಟಿಯಿಂದ ನಿರ್ವಹಣೆ ಮಾಡ್ತಕ್ಕಂಥದ್ದು ಕಷ್ಟ. ಜನಪರವಾಗಿ ಜನಕ್ಕೆ ಕೈಗೆಟುಕುವ ಅಂತರದಲ್ಲಿ ಆಡಳಿತ ಕೊಡ್ಲಿಕ್ಕೆ ಇದು ಕಷ್ಟ ಸಾಧ್ಯ. ಇವೆಲ್ಲ ವಿಚಾರಗಳು ಎಲ್ಲ ಶಾಸಕರು ಕೂಡ ಹೇಳಿರುವಂತಹದ್ದು ನಮ್ಮ ಗಮನದಲ್ಲೂ ಕೂಡ ಇದೆ. ನಾನು ಮುಖ್ಯಮಂತ್ರಿಗಳ ಜೊತೆ ಒಂದೆರಡು ಸಂದರ್ಭದಲ್ಲಿ ಮಾತಾಡಿದ್ದೇನೆ. ಅವಾಗ ಅವರು ಕೂಡ ಹೌದಪ್ಪ ಇದು ಮಾಡಬೇಕು ಅನ್ನುವಂಥ ಅಭಿಪ್ರಾಯವನ್ನ ಹೇಳಿದ್ದಾರೆ. ಈಗ ತಾವೇ ಕಾಗೆ ಅಣ್ಣವ್ರು ಏನ್ ಹೇಳಿದ್ರು ಅದನ್ನ ನಾವು ಮಾಡಬೇಕು. ಅವತ್ತು ಮುಖ್ಯಮಂತ್ರಿಗಳು ಏನ್ ಹೇಳಿದ್ರು, ಫಸ್ಟ್ ಒಂದು ರೌಂಡ್ ಎಲ್ಲರನ್ನೂ ಕರೆಸಿ ನೀನ್ ಮಾತಾಡು, ಯಾರ್ಯಾರ್ದು ಏನೇನು ಅಭಿಪ್ರಾಯ ಬರುತ್ತೆ ವಿಚಾರ ಮಾಡೋಣ, 2 ಮಾಡ್ಬೇಕಾ 3 ಮಾಡ್ಬೇಕಾ, ಈಗೆಲ್ಲ ವಿಚಾರಗಳು ಇದಾವೆ. ಮತ್ತೆ ಅದರ ಜೊತೆಗೆ ಇಲ್ಲಿ ಮಾಡಬೇಕು ಅಂತ ನೀವು ಹೇಳ್ತೀರಿ, ಇನ್ನೊಂದು ಕಡೆ ಮಾಡಬೇಕು ಅಂತ ಅವ್ರು ಹೇಳ್ತಾರೆ. ಈ ಒಂದು ವಿಷಯಗಳು ಕೂಡ ಇದಾವೆ. ಸೊ ಇದನ್ನೆಲ್ಲ ನಾವು ಸ್ವಲ್ಪ ಸೂಕ್ಷ್ಮವಾಗಿ ನಿರ್ವಹಣೆ ಮಾಡಬೇಕಾಗತ್ತೆ. ಆದರೆ ಇದು ಆಗಬೇಕು, ನಾನು ಒಪ್ತೇನೆ. ಮಾಡುವಾಗ ನೀವೇ ಸಲಹೆ ಕೊಟ್ಟಿದ್ದಾರೆ, ಹಿರಿಯರಾದಂಥ ಕಾಗೆ ಅಣ್ಣವರು ಸಲಹೆ ಕೊಟ್ಟಿದ್ದಾರೆ. ಇದಕ್ಕೆ ಒಂದು ಅಭಿಪ್ರಾಯ ಸಂಗ್ರಹಣೆ ಪ್ರಕ್ರಿಯೆಯನ್ನ ನಾವು ಮಾಡಬೇಕು. ಖಂಡಿತವಾಗಿ ಅದನ್ನ ಸಮಯ ನೋಡಿ ಮಾಡ್ತೇವೆ. ಈ ಅಧಿವೇಶನದ ನಡು ಮಾಡಕ್ ಹೋದ್ರೆ, ಇಲ್ಲೇ ಮಾಡಕ್ ಹೋದ್ರೆ ಇಲ್ಲಿ ಭಾವನೆಗಳು ಸ್ವಲ್ಪ ಗೊತ್ತಲ್ಲ ತಮಗೂ, ಎಲ್ಲ ನಮ್ದು ಅನ್ನುವಂಥ ಭಾವನೆಗಳು ಇರ್ತದೆ. ಸಮಯ ನೋಡಿ ನಿಮ್ಮನ್ನೆಲ್ಲ ಕರೆದು ಮೊದಲಿಗೆ ನಮ್ಮ ಹಂತದಲ್ಲಿ ಇಲ್ಲ ಒಂದೇ ಬಾರಿ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಕರೆಸಿ ಎಲ್ಲಾರ್ದು ಅಭಿಪ್ರಾಯ ತಗೊಂಡು ಮುಂದಿನ ತೀರ್ಮಾನಗಳನ್ನ ಮಾಡೋಣ. ಮಾಡಬೇಕು ಅನ್ನೋ ಅವಶ್ಯಕತೆಯನ್ನ ನಾನು ವೈಯಕ್ತಿಕವಾಗಿನೂ ಒಪ್ತೇನೆ. ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಅವರು ಕೂಡ ಇದು ಹೇಳಿರೋದ್ರಿಂದ ಇದು ಸರ್ಕಾರದ ನಿಲುವು ಅಂತಾನು ಕೂಡ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸಮಯ ನೋಡಿಕೊಂಡು ಖಂಡಿತವಾಗಿ ಅದನ್ನ ಕಾರ್ಯರೂಪಕ್ಕೆ ತರುವಂತಹದ್ದು ಮಾಡೋಣ. ಸಭಾಧ್ಯಕ್ಷ, ಸನ್ಮಾನ್ಯ ಸಭಾಧ್ಯಕ್ಷರು, ಸಚಿವರಲ್ಲಿ ವಿನಂತಿ ಅಂತಂದ್ರೆ ಈ ಅಧಿವೇಶನ ಮುಗಿದ್ರೊಳಗ ತಾವು ಎಲ್ಲರನ್ನು ಕರೆದು ಚರ್ಚೆ ಮಾಡಿ ಘೋಷಣೆ ಮಾಡಿದ್ರೆ ತಮ್ಮ ಹೆಸರೇ ಬರ್ತೈತಿ ಸರ್. ನಿಮ್ಮ ಹೆಸರೇ ಬರ್ತೈತಿ, ನಿಮ್ಗೆ ನಿಮ್ ಸರ್ಕಾರಕ್ಕೆ ಒಂದು ಗೌರವ ಬರ್ತೈತಿ. ದಯಮಾಡಿ ಘೋಷಣೆ ಮಾಡುವಂತ ಅಧಿವೇಶನ ಮುಗಿದೊಳಗೆ ಚಿಕ್ಕೋಡಿ ಮತ್ತು ಗೋಕಾಕ್ ಜಿಲ್ಲೆ ಘೋಷಣೆ ಮಾಡ್ಬೇಕಂತೇಳಿ ಅಧ್ಯಕ್ಷರ ಪರವಾಗಿ ತಮಗೆ ಸರ್ಕಾರಕ್ಕೆ ಮತ್ತು ತಮಗೆ ಒತ್ತಾಯ ಮಾಡ್ತಾರೆ. ಸಂಧಾನ ಒಪ್ಲಿಲ್ಲ, ಇಲ್ಲೂ ಯಾಕೋ ಒಪ್ತಾ ಇಲ್ಲ ದುರ್ಯೋಧನ. ಇಲ್ಲ ಇದ್ರಲ್ಲ ಅಧ್ಯಕ್ಷರೇ ಒಪ್ಪಿದ್ದೇವೆ. ಆಡಳಿತದ ದೃಷ್ಟಿಯಿಂದ ಇದು ಅವಶ್ಯಕತೆ ಇದೆ, ಮಾಡೋಣ. ಸಮಯ ಸಂದರ್ಭ ನೋಡಿಕೊಂಡು ಎಲ್ಲರನ್ನ ಸಲಹೆ ತಗೊಂಡು ಮುಂದುವರಿಯೋಣ. ಇನ್ನು ಉತ್ತರ ಕನ್ನಡ ಬಗ್ಗೆ ಎಷ್ಟು ಜನ ಎಷ್ಟು ಚರ್ಚೆ ಮಾಡ್ತಾರೆ ಇವತ್ತಿನ ಸದನದಲ್ಲಿ ನಾವು ಕಾದು ನೋಡೋಣ. ನಾಳೆ ಮತ್ತೊಂದು ತಮ್ಮನ್ನು ಭೇಟಿಯಾಗ್ತೇವೆ. ಅಲ್ಲಿವರೆಗೆ ಎಲ್ಚವಾಗಲಿ. ನಮಸ್ಕಾರ.